ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆದಮೇಲೆ ಮತ್ತೊಂದು ಶಾರ್ಟ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ಐ ಹೋಪ್ ನೀವೆಲ್ಲರೂ ಆರಾಮದೀರ ಅಂತ ಅನ್ಕೊಳತ್ತೀನಿ. ನಾನು ಭೀ ಆರಾಮದೀನಿ. ಸೊ ಇವತ್ತು ನಾನೊಂದು ಸಿಂಪಲ್ ಆದ ಒಂದು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡತ್ತೀನಿ. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತೇ ಇರ್ಬೋದು. ಸೊ ಇದನ್ನು ನಾನು ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದು ನಿಮಗೂ ಡಿಫ್ರೆಂಟ್ ಅನಿಸ್ತಿದೆ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಿದು ಡಿಫ್ರೆಂಟೇ. ಬಿಕಾಸ್ ನಾನು ಕೆಲವೊಂದು ಆ್ಯಡ್ ಮಾಡಿಲ್ಲ ಮಸಾಲೆನ, ಇವತ್ತು ಅದನ್ನು ಆ್ಯಡ್ ಮಾಡಿ ಹಾಕಿದ್ದೀನಿ. ಸೊ ಏನಿದೆ ಯಾವುದಿದೆ ಅಂತ ನೋಡೋಣ ಬರ್ರಿ. ಇದು ಚಪಾತಿದೊಂದಿಗೂ ಹೊಂದತೈತಿ, ಆಮೇಲೆ ರೊಟ್ಟಿ ಜೊತೆನೂ ಹೊಂದತೈತಿ, ಆಮೇಲೆ ನೀವು ಇಷ್ಟ ಆದರೆ ದೋಸೆ ಜೊತೆನೂ ತಿನ್ಬೋದು. ನಾನು ಎಲ್ಲ ಜೊತೆಗೂ ಟ್ರೈ ಮಾಡ್ತೀನಿ. ಮಾಡಿರೋ ಅಡುಗೆನ ಎಲ್ಲ ಜೊತೆನೂ ಟೇಸ್ಟ್ ಮಾಡಿ ನೋಡ್ತೀನಿ ನಾನು. ಅಂದರೆ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಏನಾರು ಮಾಡಿದಾಗ ಯಾವ ಜೊತೆ ತಿನ್ಬೋದು ಅನ್ನೋದನ್ನು. ಇವತ್ತಿನ ನನ್ನ ವ್ಲಾಗ್ಗೆ ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ. ಇದನ್ನು ನೋಡ್ರಿ, ನಾನು ಹೇಳಿರೋ ರೆಸಿಪಿ ಇದು ಬಂದು ನುಗ್ಗೆಕಾಯಿ ಸುಕ್ಕ ಅಂಥೇಳಿ. ಸೊ ಇದು ಬೇಕಾಗಿರೋದು ಮೇನ್ ಅಂದರೆ ಶೇಂಗಾ, ಆಮೇಲೆ ಎಳ್ಳು. ಸೊ ಇವೆರಡೂ ಸ್ವಲ್ಪ ಚಟಾಪಟ ಅಂತ ಹುರ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ತೊಳೆದಿಟ್ಕೋಬೇಕು. ನುಗ್ಗೆಕಾಯಿ ಇದಕ್ಕೆ ಸಿಂಪಲ್ ಈರುಳ್ಳಿ, ಟಮಾಟಿ, ಸ್ವಲ್ಪ ಕೊತ್ತಂಬರಿ ಇದ್ದರೆ ಸಾಕು. ಸೊ ಚಲೋ ಇದಕ್ಕೆ ಬೇಕಾಗಿರೋಂಥದ್ದೆಲ್ಲ ತೊಗೊಂಡು ಒಗ್ಗರಣೆ ಹಾಕ್ಕೊಂಡು ಆದಮೇಲೆ ತೊಳೆದಿಟ್ಟಿರೋಂಥ ನುಗ್ಗೆಕಾಯಿನ ಇದಕ್ಕೆ ಹಾಕ್ಕೊಂಡ್ವಿ. ಸೊ ಇದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗೋ ಮಟ್ಟ ಇದಕ್ಕೆ ನಾನು ಶೇಂಗಾನ ಮಿಕ್ಸಿ ಜಾರ್ ಒಳಗೆ ಹಾಕ್ಕೋಬೇಕು. ಸೊ ಇದು ಸ್ವಲ್ಪ ಬೇಯಲಿ, ಅಂದ್ರೆ ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗೋ ಮಟ್ಟ ನಾವು ಸ್ವಲ್ಪ 5 ನಿಮಿಷ ಇದನ್ನು ಮುಚ್ಚಿ ಶೇಂಗಾನ ಮಿಕ್ಸರಿಗೆ ಹಾಕ್ಕೊಳ್ಳೋము. ಸೊ ಸ್ವಲ್ಪ ತರಿಯಾಗಿ ಹಾಕ್ಕೋಬೇಕು ಶೇಂಗಾ, ಭಾಳ ಇದು ಮಾಡಿ ಹಾಕ್ಕೋಬಾರ್ದು. ಸೊ ಈ ಥರದ್ದು ತರಿ ಆದ್ಮ್ಯಾಗ ಮತ್ತು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು 2 ಗ್ಲಾಸ್ ಅಥವಾ 1 ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಕುದಿಸ್ತಕೊಂಡ್ರೆ ಸಾಕು. ಇದು ಚಪಾತಿ ಜೊತೆಗೂ ಸರಿ ಹೋಗ್ತೈತಿ, ರೊಟ್ಟಿ ಜೊತೆನೂ ಸರಿ ಹೋಗ್ತೈತಿ. ಇದರಿಂದ ಬರುವಂಥ ಗೊಜ್ಜು ಅನ್ನ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರ್ತೈತಿ.